Morning. Government of Karnataka Department of Collegiate Education, Devnampriya Ashoka Government First Grade College, Maski, Raichur District, Gulbarga University. BCom 6th semester contract account. Myself Kanyakumari, Assistant Professor, Department of Commerce, DAGFGC, Maski. Good morning students. Today I will explain about contract account for 15 marks problem. Let's see what are the information given in the problem. Y Company Limited was engaged on a contract during the year 2008. The contract price was rupees 12 lakh. The trial balance of the company was as follows as on 31st/12/2008. So Y Company Limited contract account ಕೊಟ್ಟಿದ್ದಾರೆ. ಸೊ ಕಂಪನಿ ನೇಮ್ ಬಂದು ಇಲ್ಲಿ ನಿಮಗೆ Y Company Limited. ಸೊ ಕಾಂಟ್ರಾಕ್ಟ್ 2008 ಕಾಂಟ್ರಾಕ್ಟನ್ನು ತೊಗೊಂಡಿದ್ದಾರೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಅವ್ರ ಅಗ್ರಿಮೆಂಟ್ ಆಗಿರೋದು 12 lakh rupees. ಸೊ ಈ ಒಂದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಮಗೆ ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಆಫ್ ದ ಕಂಪನಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು 31st/12/2008ಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡೋಣ ಏನು ಟ್ರಯಲ್ ಬ್ಯಾಲೆನ್ಸಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ. ಪರ್ಟಿಕ್ಯುಲರ್ಸ್, ಡೆಟಾರ್, ಕ್ರೆಡಿಟಾರ್. ಶೇರ್ ಕ್ಯಾಪಿಟಲ್ 2,40,000, creditors 24,000, land and building 1,02,000, cash 27,000. Contract account, materials 2,25,000, plant 60,000, wages 3,15,000, expenses 15,000, advances from contractee in bracket 80% of work certified 4,80,000. So total balance of the trial balance is 7,44,000. ಸೊ ನಮಗೆ ಈ ಒಂದು ಟ್ರಯಲ್ ಬ್ಯಾಲೆನ್ಸಲ್ಲಿ ಶೇರ್ ಕ್ಯಾಪಿಟಲ್ ಇನ್ಫಾರ್ಮೇಷನ್ಸ್ ಇದೆ, ಕ್ರೆಡಿಟರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ಯಾಶ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟು ಮತ್ತೆ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಕಾಂಟ್ರಾಕ್ಟ್ ರಿಲೇಟೆಡಾಗಿ ಏನು ಇನ್ಫಾರ್ಮೇಷನ್ಸ್ ಇದೆ, ಇಷ್ಟು ಇನ್ಫಾರ್ಮೇಷನ್ಸ್ ಏನಾಗುತ್ತೆ, ನಮಗೆ ಕಾಂಟ್ರಾಕ್ಟ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಈ ಇಷ್ಟು ಇನ್ಫಾರ್ಮೇಷನ್ಸನ್ನು ತಗೊಳ್ಬೇಕಾಗಿರೋದು. ಶೇರ್ ಕ್ಯಾಪಿಟಲ್, ಕ್ರೆಡಿಟರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ಯಾಶ್ ಇವೆಲ್ಲ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಷ್ಟು ಲಯಬಿಲಿಟೀಸ್, ಅಸೆಟ್ಸನ್ನು ನಾವು ಬ್ಯಾಲೆನ್ಸ್ ಶೀಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಈ ಪ್ರಾಬ್ಲಮಲ್ಲಿ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಈ ಲಯಬಿಲಿಟೀಸ್ ಮತ್ತು ಅಸೆಟ್ಸನ್ನು ಅಲ್ಲಿ ತೊಗೊಳ್ತೀವಿ. ನಮಗೇನಿಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾನೆ ಅದನ್ನು ಮಾತ್ರ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫರ್ದರ್ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನೋಡೋಣ ಯಾವ್ಯಾವ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ. ಆಫ್ ದ ಪ್ಲಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಚಾರ್ಜ್ ಟು ಕಾಂಟ್ರಾಕ್ಟ್ ಪ್ಲಾಂಟ್ ಕಾಸ್ಟಿಂಗ್ rupees 9,000. ಸೊ ಮೆಟೀರಿಯಲ್ಸ್, ಪ್ಲಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಚಾರ್ಜ್ ಟು ಕಾಂಟ್ರಾಕ್ಟ್ ಪ್ಲಾಂಟ್ ಕಾಸ್ಟಿಂಗ್ 9,000 ಆ್ಯಂಡ್ ಮೆಟೀರಿಯಲ್ಸ್ ಕಾಸ್ಟಿಂಗ್ rupees 7,200 were destroyed in an accident. ಸೊ ನಿಮ್ಮ ಒಂದು ಮಟೀರಿಯಲ್ಸ್ ಆ್ಯಂಡ್ ಪ್ಲ್ಯಾಂಟ್ ಕಾಸ್ಟಿಂಗ್ 9,000 ಆ್ಯಂಡ್ 7,200 ಸೊ ಆಕ್ಸಿಡೆಂಟಿಂದ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಅಮೌಂಟನ್ನು ನಾವು ಅಬ್ನಾರ್ಮಲ್ ಲಾಸ್ ಹೆಡ್ಡಿಂಗಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮಟೀರಿಯಲ್ಸ್ ಆ್ಯಂಡ್ ಪ್ಲ್ಯಾಂಟ್ ಎರಡೂ ಅಮೌಂಟನ್ನು ಕೂಡ ನಾವು ಅಬ್ನಾರ್ಮಲ್ ಲಾಸಲ್ಲಿ ಎಂಟ್ರಿ ಮಾಡಿ ತಗೊಳ್ಬೇಕಾಗುತ್ತೆ. ಆನ್ 30/6/2008 plant which cost rupees 12,000 was returned to stores. ಸೊ ಪ್ಲ್ಯಾಂಟ್ ಕಾಸ್ಟ್ 12,000 ಏನು ಮಾಡಿದ್ದೀವಿ ನಾವು ಕಾಂಟ್ರಾಕ್ಟಿಂದ ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ದೀವಿ. ಸೊ ಈ ಒಂದು ಐಟಮನ್ನು ಕೂಡ ನಾವೇನು ಮಾಡಬೇಕು, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ದಿ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಅಟ್ ಸೈಟ್ ವಾಸ್ rupees 9,000. ದಟ್ ಈಸ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಮೆಟೀರಿಯಲ್ಸ್ 9,000. ಸೊ ಇದು ಕೂಡ ನಾವು ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ rupees 6,000. ಸೊ ವರ್ಕ್ ಅನ್ಸರ್ಟಿಫೈಡ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ, 6,000 ಕೊಟ್ಟಿದ್ದಾರೆ. ಸೊ ವರ್ಕ್ ಸರ್ಟಿಫೈಡ್ಗೆ ನಾವೇನು ಮಾಡ್ತೀವಿ, ವರ್ಕ್ ಅನ್ಸರ್ಟಿಫೈಡ್ ಅಮೌಂಟನ್ನು ಆ್ಯಡ್ ಮಾಡ್ತೀವಿ. ಚಾರ್ಜ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಟ್ 10%. ಸೊ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 10% ಹೇಳಿದರೆ. ಸೊ 10% ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಲ್ಲಿ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಡಿಪ್ರಿಸಿಯೇಷನ್ 10%ಅನ್ನು ಲೆಸ್ ಮಾಡಿ, ಸೊ ಆ ವ್ಯಾಲ್ಯೂವನ್ನು ಲೆಸ್ ಮಾಡಿ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಏನು ಅಮೌಂಟ್ ಬರುತ್ತೆ, ಸೊ ಅಮೌಂಟನ್ನು ಪ್ಲಾಂಟೆಡ್ ಸೈಟ್ ಅಂತ ನಾವು ತಗೊಳ್ಬೇಕಾಗುತ್ತೆ. ಸೊ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ನಾವಿಲ್ಲಿ
ಕಾಂಟ್ರಾಕ್ಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಕೂಡ ಎರಡನ್ನೂ ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಸೊ ಲಾಸ್ಟ್ 15 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಜಸ್ಟ್ ನಾವೇನು ನೋಡಿದ್ವಿ, ಕಾಂಟ್ರಾಕ್ಟ್ ಅಕೌಂಟ್ ಮಾತ್ರ ಕೇಳಿದ್ರು. ಬಟ್ ಈ ಪ್ರಾಬ್ಲಮಲ್ಲಿ ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎರಡೂ ಕೂಡ ಕೇಳಿದ್ದಾರೆ. ಸೊ ನಾವು ಎರಡನ್ನೂ ಕೂಡ ಈ ಒಂದು ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಈಗ 1 by 1 ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಹೆಡ್ಡಿಂಗ್ ಹಾಕ್ಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸೊ ಇನ್ ದ ಬುಕ್ಸ್ ಆಫ್ ವೈ ಕಂಪನಿ ಲಿಮಿಟೆಡ್. ಸೊ ನಿಮಗೆ ಪ್ರಾಬ್ಲಮಲ್ಲಿ ಕಂಪನಿ ನೇಮ್ ಕೊಟ್ಟಿರೋದ್ರಿಂದ ನೀವು ನೇಮನ್ನು ಎಂಟ್ರಿ ಮಾಡಬೇಕು. ಇನ್ ದಿ ಬುಕ್ಸ್ ಆಫ್ ವೈ ಕಂಪನಿ ಲಿಮಿಟೆಡ್. ಸೊ ಕಾಂಟ್ರಾಕ್ಟ್ ಅಕೌಂಟ್, ನೆಕ್ಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಎಂಟ್ರಿ ಮಾಡಿ, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನಾವಿವಾಗ ಪ್ರಾಬ್ಲಮ್ ಮಾಡಬೇಕಾದ್ರೆ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೇನೆ ಅದನ್ನು ನೋಡ್ತಾ ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ನೋಡೋಣ ಸೊ ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಫಸ್ಟು ಬೈ ಮೆಟೀರಿಯಲ್ಸ್. ಬೈ ಮೆಟೀರಿಯಲ್ಸ್ ಪ್ರಾಬ್ಲಮಲ್ಲಿ ನಮಗೆ ಎಷ್ಟು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಅಂದರೆ 2,25,000. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಟೀರಿಯಲ್ಸ್ 2,25,000 ಕೊಟ್ಟಿದ್ದಾರೆ. ಸೊ ಆ ಮೆಟೀರಿಯಲ್ಸನ್ನು ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಮೆಟೀರಿಯಲ್ಸ್ ಆದಮೇಲೆ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಕೂಡ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ 60,000. ನೆಕ್ಸ್ಟ್ ವೇಜಸ್. ಸೊ ವೇಜಸ್ ಎಷ್ಟು ಕೊಟ್ಟಿದ್ದಾರೆ, 3,15,000 ಎಂಟ್ರಿ ಮಾಡಿ, 3,15,000. ಸೊ ಇಲ್ಲಿ ನಮ್ಮ ಪ್ರಾಬ್ಲಮಲ್ಲಿ ಏನಾದ್ರೂ ಔಟ್ಸ್ಟ್ಯಾಂಡಿಂಗ್ ಅಕ್ರೂಡ್ ಏನಾದ್ರು ಇದ್ದರೆ ನಾವೇನು ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಯಾವುದೇ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿಲ್ಲ. ಸೊ ಡೈರೆಕ್ಟಾಗಿ ವೇಜಸ್ ಅಂತ ಬರೆದು 3,15,000 ಎಂಟ್ರಿ ಮಾಡಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. 15,000. ಸೊ ಅವರು ಕೊಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿದ್ವಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಟೀರಿಯಲ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್, ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಇಷ್ಟನ್ನು ಬಿಟ್ಟು ಬೇರೆ ನಮಗೆ ಯಾವುದೇ ಡೆಬಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂಥ ಯಾವುದಾದ್ರೂ ಸೇಲ್ ಐಟಮ್ಸ್ ಏನಾದರೂ ಪ್ರಾಫಿಟ್ ಆಗಿದ್ದರೆ ಅದರ ಇನ್ಫಾರ್ಮೇಷನ್ಸ್ ಯಾವುದೂ ಕೂಡ ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಜಸ್ಟ್ ಈ 4 ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ 4 ಇನ್ಫಾರ್ಮೇಷನ್ಸ್ ನಾವೇನು ಮಾಡಿದ್ದೀವಿ, ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಸೊ ಕಮ್ ಟು ದ ಕ್ರೆಡಿಟ್ ಸೈಡ್. 2 ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸಲ್ಲಿ ನಮಗೆ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ಸೊ ಫಸ್ಟ್ ಯಾವುದು ಅಂದರೆ ಪ್ಲ್ಯಾಂಟ್ 9,000, material 7,200. Plant 9,000 and material 7,200 were destroyed in an accident. ಸೊ ಆಕ್ಸಿಡೆಂಟಿಂದ ನಮಗೆ ಅಬ್ನಾರ್ಮಲ್ ಲಾಸ್ ಆಗಿದೆ. ಸೊ ಅದರಿಂದ ಅವೆರಡನ್ನೂ ಕೂಡ ನಾವು ಅಬ್ನಾರ್ಮಲ್ ಲಾಸ್ ಹೆಡ್ಡಿಂಗಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಅಂತ ಎಂಟ್ರಿ ಮಾಡಿ ಸೊ ಎರಡು ಅಮೌಂಟನ್ನು ಟೋಟಲ್ ಮಾಡೋಣ. ಸೊ ಟೋಟಲ್ 16,200. ಸೊ ನೆಕ್ಸ್ಟ್ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್. ಸೊ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವು ಒಂದು ಸಲ ಪ್ರಾಬ್ಲಮನ್ನು ನೋಡ್ತಾ ಮಾಡಬೇಕಾಗತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್. ಸೊ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 12,000 ಕೊಟ್ಟಿದ್ದಾರೆ. ಸೊ 12,000 ಎಂಟ್ರಿ ಮಾಡಿ. ಸೊ ಮತ್ತೆ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸ್ಗೆ ಲೆಸ್ ಡಿಪ್ರಿಸಿಯೇಷನ್ 12,000 ಇಂಟು 10% ಇಂಟು. ಸೊ ನಾವು ಅದನ್ನು ಡೇಟ್ ನೋಡಬೇಕು, ಯಾವ ಡೇಟಲ್ಲಿ ನಾವು ರಿಟರ್ನ್ ಮಾಡಿದ್ದೀವಿ ಅಂತ. ಸೊ ನೋಡಿ ಅಲ್ಲಿ ನೀವು ಆನ್ 30th 6 2008 plant which cost rupees 12,000 was returned to stores. ಸೊ 30th 6 ನಾವೇನು ಮಾಡ್ತಿದ್ವಿ, ಪ್ಲ್ಯಾಂಟ್ 12,000 ವ್ಯಾಲ್ಯೂ ಅಷ್ಟನ್ನು
ಸ್ಟೋರ್ಸ್ಗೆ ರಿಟರ್ನ್ ಮಾಡ್ತಾ ಇರೋದ್ರಿಂದ ನಾವು ಜಸ್ಟ್ 6 ಮಂತ್ಸ್ ಮಾತ್ರ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಕೊಡಬೇಕು. ಸೊ 6/12. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು, ಯಾವ ಡೇಟಲ್ಲಿ ನಾವು ಪ್ಲ್ಯಾಂಟನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಎಂಡಿಂಗ್ ವ್ಯಾಲ್ಯೂಸ್ ಇದೆಯಾ, ಎಂಡಿಂಗ್ ಡೇಟ್ ಇದೆಯಾ, ಅಥವಾ ಸ್ಟಾರ್ಟಿಂಗ್ ಡೇಟಲ್ಲಿ ಇದೆಯಾ, ಅಥವಾ ಮಿಡ್ ಡೇಟ್ ಇದೆಯಾ ಅಂತ ನೋಡಿ ಅದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೇಳಿದ್ದಾರೆ 30/6/2008 ಅಂತ. ಸೊ 30/6/2008 ಇರೋದ್ರಿಂದ ನಾವೇನು ಮಾಡ್ತೀವಿ, 12,000 ವ್ಯಾಲ್ಯೂಸ್ಗೆ 10% ಡಿಪ್ರಿಸಿಯೇಷನ್. ಸೊ 30/6/2008 ಟು ಸೊ ನಮ್ಮ ಡೇಟ್ ಏನು ಕೊಟ್ಟಿರೋದು ಕಾಂಟ್ರಾಕ್ಟ್ ಪ್ರಿಪೇರ್ ಮಾಡೋದು 31/12. ಸೊ 31/12ಗೆ ರಿಮೈನಿಂಗ್ 6 ಮಂತ್ಸ್. ಸೊ ಜೂನ್ 30th ಬಿಟ್ಟು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ರಿಮೈನಿಂಗ್ 6 ಮಂತ್ಸ್ ಕೂಡ ನಾವೇನು ಮಾಡಬೇಕಾಗುತ್ತೆ, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಬೇಕು. ಸೊ ಇಲ್ಲಿ ನೋಡಿ, ಈಗ ಡಿಪ್ರಿಸಿಯೇಷನ್ 12,000 ಇಂಟು 10% ಇಂಟು 6/12, 600. ಸೊ ನಮಗೆ 12,000 600ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ವ್ಯಾಲೆಸ್ 11,400. 11,400. So next, materials at site. Buy material at site. So material at site ನಮಗೆ ವ್ಯಾಲ್ಯೂಸ್ ಕೊಟ್ಟಿರೋದು 9,000. ಸೊ 9,000ಅನ್ನು ಎಂಟ್ರಿ ಮಾಡಿ. 9,000. ಸೊ ನೆಕ್ಸ್ಟ್, ಪ್ಲ್ಯಾಂಟ್ ಅಟ್ ಸೈಟ್. ಪ್ಲ್ಯಾಂಟ್ ಅಟ್ ಸೈಟ್. ಸೊ ನೋಟ್ ನಂಬರ್ 1. ಸೊ ಪ್ಲ್ಯಾಂಟ್ ಅಟ್ ಸೈಟ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನಮಗೆ ಕ್ಯಾಲ್ಕುಲೇಷನ್ಸ್ ವರ್ಕಿಂಗ್ ನೋಟನ್ನು ಮಾಡಬೇಕು. ಸೊ ಆ ವರ್ಕಿಂಗ್ ನೋಟ್ ಮಾಡೋಕ್ಕೆ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಪ್ಲ್ಯಾಂಟ್ ಅಟ್ ಸೈಟ್. ಸೊ ಪ್ಲ್ಯಾಂಟ್ ಪರ್ಚೇಸ್ಡ್. ಸೊ ನಾವು ಪ್ರಾಬ್ಲಮಲ್ಲಿ ಫಸ್ಟು ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಪ್ಲ್ಯಾಂಟ್ ವ್ಯಾಲ್ಯೂಸ್ ಎಷ್ಟಿದೆ ಅಂದರೆ ನಮಗೆ ಪ್ರಾಬ್ಲಮಲ್ಲಿ 60,000 ಕೊಟ್ಟಿದ್ದಾರೆ. ಸೊ 60,000 ಎಂಟ್ರಿ ಮಾಡಿದ್ದೀನಿ. ಲೆಸ್ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್. ಸೊ ಡೆಸ್ಟ್ರಾಯ್ಡ್ ಬೈ ಆಕ್ಸಿಡೆಂಟಿಂದ ನಮಗೆ ಎಷ್ಟು ಡೆಸ್ಟ್ರಾಯ್ ಆಗಿದೆ, 9,000. ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ರಿಟರ್ನ್. ಸೊ ನಾವು 12,000 ಅಷ್ಟು ಪ್ಲ್ಯಾಂಟ್ ವ್ಯಾಲ್ಯೂಸನ್ನು ನಾವೇನು ಮಾಡಿದ್ದೀವಿ, ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಆ 12,000 ಕೂಡ ತೊಗೊಳ್ಬೇಕು. 9,000 ಪ್ಲಸ್ 12,000 21,000. ಸೊ ಟೋಟಲ್ 60,000ಇಂದ 21,000ನ ಲೆಸ್ ಮಾಡಿದಾಗ ರಿಮೈನಿಂಗ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ನಿಮಗೆ, 39,000. ಸೊ ಈ 39,000ಗೆ ಮತ್ತೆ ನಾವೇನು ಮಾಡಬೇಕು, ಲೆಸ್ ಡಿಪ್ರಿಸಿಯೇಷನ್ 39,000 ಇಂಟು 10%. ಸೊ 3,900 ಡಿಪ್ರಿಸಿಯೇಷನ್ ಬರುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 35,100. ಸೊ ಪ್ಲ್ಯಾಂಟ್ ಅಟ್ ಸೈಟ್ 35,100. ಸೊ ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಬರೆದು 35,100 ಪ್ಲ್ಯಾಂಟ್ ಅಟ್ ಸೈಟ್. ಸೊ ನೆಕ್ಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್. ಸೊ ಫಸ್ಟ್ ವರ್ಕ್ ಸರ್ಟಿಫೈಡ್ ಎಂಟ್ರಿ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ. ಸೊ ನಾವೇ ಇವಾಗ ವರ್ಕ್ ಸರ್ಟಿಫೈಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಡ್ ವರ್ಕ್ ಅನ್ಸರ್ಟಿಫೈಡ್. ಸೊ ವರ್ಕ್ ಅನ್ಸರ್ಟಿಫೈಡ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ವರ್ಕ್ ಅನ್ಸರ್ಟಿಫೈಡ್ ಅಂದರೆ 6,000 ಕೊಟ್ಟಿದ್ದಾನೆ. 6,000 ಎಂಟ್ರಿ ಮಾಡಿ. ಸೊ ಇದು ವರ್ಕಿಂಗ್ ನೋಟ್ ನಂಬರ್ 2. ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ. ಸೊ ಈಗ ನಾವು ಅದರದ್ದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ, ವರ್ಕ್ ಸರ್ಟಿಫೈಡ್ ಈಕ್ವಲ್
ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 4,80,000. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ 80% ಅಂತ ಹೇಳಿದ್ದಾರೆ. ಸೊ 4,80,000 ಅಪಾನ್ 80 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ವರ್ಕ್ ಸರ್ಟಿಫೈಡ್ ಎಷ್ಟು ಬರುತ್ತೆ 6 lakh rupees ಬರುತ್ತೆ. ಸೊ ಆ 6 lakh rupeesನ ನಾವೇನು ಮಾಡಬೇಕು ವರ್ಕಿಂಗ್ ನೋಟ್ ನಂಬರ್ 2 ಅಂತ ತೋರಿಸಿ ಎಂಟ್ರಿ ಮಾಡಬೇಕು. 6 lakh. ಸೊ 6 lakh ಪ್ಲಸ್ 6,000 6 lakh 6,000. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ 6 lakh 6,000. ಸೊ ಈಗ ಎರಡೂ ಸೈಡಲ್ಲೂ ಕೂಡ ಟೋಟಲ್ ಮಾಡಬೇಕು ಎಷ್ಟು ಬರುತ್ತೆ ವ್ಯಾಲ್ಯೂಸ್. ಸೊ ಎರಡೂ ಸೈಡು ನಾವು ಟೋಟಲ್ ಮಾಡಿದಾಗ 6,77,700. 6,77,700. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನೋಷ್ನಲ್ ಪ್ರಾಫಿಟ್ ಬರುತ್ತಾ ನೋಷ್ನಲ್ ಲಾಸ್ ಬರುತ್ತಾ ಅಂತ. ಸೊ ಈ ಪ್ರಾಬ್ಲಮ್ಲಿ 6,77,700 6,77,700. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ನಮಗೆ ಈ ಪ್ರಾಬ್ಲಮಲ್ಲೂ ಕೂಡ ನೋಷ್ನಲ್ ಪ್ರಾಫಿಟ್ಟೇ ಬರುತ್ತೆ, ಲಾಸ್ ಬರೋದಿಲ್ಲ. ಸೊ ನೋಷ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ 62,700. ಸೊ ನೋಷ್ನಲ್ ಪ್ರಾಫಿಟ್ ಬಂದು ನಮಗೆ ಈ ಪ್ರಾಬ್ಲಮಲ್ಲಿ 62,700 rupees ಬರುತ್ತೆ. ಸೊ ಅದನ್ನು ನಾವೀಗ ಏನು ಮಾಡಬೇಕು ಬ್ರಾಡ್ ಡೌನ್ ಮಾಡಬೇಕು. ಬೈ ನೋಷ್ನಲ್ ಪ್ರಾಫಿಟ್ ಬ್ರಾಡ್ ಡೌನ್ 62,700. ಸೊ ಈಗ ಮತ್ತೆ ನಮಗೆ ಥರ್ಡ್ ಕ್ಯಾಲ್ಕುಲೇಷನ್ ಬರುತ್ತೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಸರ್ವ್. ಸೊ ಫಸ್ಟ್ ಥರ್ಡ್ ಕ್ಯಾಲ್ಕುಲೇಷನ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಥರ್ಡ್ ಕ್ಯಾಲ್ಕುಲೇಷನ್ಸ್ ನೋಡಿ ಇಲ್ಲಿ. ಕ್ಯಾಲ್ಕುಲೇಷನ್ಸ್ ಆಫ್ ಪ್ರಾಫಿಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾವೀಗ ನಾವು ನೋಷ್ನಲ್ ಪ್ರಾಫಿಟ್ ಎಷ್ಟು ಬಂದಿದೆ ಆ ಪ್ರಾಫಿಟಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಕ್ರೆಡಿಟ್ ಮಾಡಬೇಕು ಅನ್ನೋ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು ನಾವು ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ ಈಕ್ವಲ್ ವರ್ಕ್ ಸರ್ಟಿಫೈಡ್ ಅಪಾನ್ ಕಾಂಟ್ರಾಕ್ಟ್ ಪ್ರೈಸ್. ಸೊ ವರ್ಕ್ ಸರ್ಟಿಫೈಡ್ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ 6 lakh ಬಂತು, ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಸೆಕೆಂಡ್ ವರ್ಕಿಂಗ್ ನೋಟಲ್ಲಿ. ಕಾಂಟ್ರಾಕ್ಟ್ ಪ್ರೈಸ್ 12 lakh ಕೊಟ್ಟಿದ್ದಾರೆ. ಸೊ 6 lakh ಅಪಾನ್ 12 lakh ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 50% ಬರುತ್ತೆ. ಸೊ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ 50% ಬಂದಿದೆ ಅನ್ನುವಾಗ ಸೊ ನಾವು ಈಗ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮಲ್ಲೇ ಹೇಳಿದ್ದೀನಿ, ಇಫ್ portion of work certified is less than the 50% ಆದರೆ notional profit into 1/3 into cash received upon work certified ಅನ್ನು ಹಾಕೊಳ್ಬೇಕು. if portion of work certified is 50% or more than 50% ಆದರೆ profit credited to P&L account equal notional profit into 2/3 into cash received divided by work certified. ಸೊ ನಮಗೆ ಇಲ್ಲಿ ನೋಷ್ನಲ್ ಪ್ರಾಫಿಟ್ ಎಷ್ಟು ಬಂದಿದೆ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡು 50% ಬಂದಿದೆ. ಸೊ 50% ಬಂದಿರೋದ್ರಿಂದ ನಮಗೆ ಈ ಫಾರ್ಮುಲಾವನ್ನು ನಾವು ಎಂಟ್ರಿ ಮಾಡಬೇಕು. ಸೊ ನೋಷ್ನಲ್ ಪ್ರಾಫಿಟ್ ಪ್ರಾಬ್ಲಮಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 62,700 ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ 4,80,000 ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 6,000. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಸೊ ನಮಗೆ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ಎಷ್ಟು ಬರುತ್ತೆ 33,440. ಸೊ 33,440 ನಾವೇನು ಮಾಡೋಣ ಈಗ ಪ್ರಾಬ್ಲಮಲ್ಲಿ ಎಂಟ್ರಿ ಮಾಡೋಣ. ಸೊ ವರ್ಕಿಂಗ್ ನೋಟ್ ನಂಬರ್ 3 ಅಂತ ಬರೆದು 33,440 33,440. ಸೊ ಈಗ ಎರಡೂ ಸೈಡಲ್ಲಿ ಟೋಟಲ್ ಮಾಡೋಣ 62,700 62,700. ಸೊ ರಿಸರ್ವ್ ಬ್ಯಾಲೆನ್ಸಿಂಗ್ ಫಿಗರ್ 62,700 minus 33,440. So remaining balance for the reserve 29,260. 29,260. ಸೊ ಇದು ನಿಮ್ಮ ಕಾಂಟ್ರಾಕ್ಟ್ ಅಕೌಂಟ್.
ಸೊ ಈ ಪ್ರಾಬ್ಲಮಲ್ಲಿ ಇಷ್ಟಕ್ಕೆ ಎಂಡ್ ಆಗಿಲ್ಲ. ನಾವು ಈ ಪ್ರಾಬ್ಲಮಲ್ಲಿ ಮತ್ತೆ ಇನ್ನೊಂದು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಏನದು ಅಂದರೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟನ್ನು ಕೂಡ ನಾವೇನು ಮಾಡಬೇಕು, ಈ ಪ್ರಾಬ್ಲಮಲ್ಲಿ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒಂದ್ಸಲ ನೋಡಿ ನಾನು ಏನೇನು ಎಂಟ್ರಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಕಾಂಟ್ರಾಕ್ಟ್ ಅಕೌಂಟ್, ಡೆಬಿಟ್ ಸೈಡ್, ಮೆಟೀರಿಯಲ್ಸ್ 2,25,000, plant 60,000, wages 3,15,000, expenses 15,000. Credit side, abnormal loss, plant 9,000, material 7,200 destroyed by the accident. So accident in the destroy gorinda abnormal loss anta treat ಮಾಡಿದೀವಿ. Next, plant return to stores. So plant return to stores just 12,000 ಮಾತ್ರ ಕೊಟ್ಟಿದ್ದಾರೆ. ಸೊ ಈ 12,000ಗೂ ಕೂಡ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂದರೆ ಮಿಡ್ ಟೈಮ್ ಆಫ್ ದ ವ್ಯಾಲ್ಯೂಸಲ್ಲಿ ಅಂದರೆ 6 ಮಂತ್ಸ್ಗೆ ನಾವೇನು ಮಾಡಿದ್ವಿ, 12,000 ಅಷ್ಟು ಪ್ಲ್ಯಾಂಟನ್ನು ರಿಟರ್ನ್ ಮಾಡಿದ್ದೀವಿ. ಸೊ ಅದರಿಂದ ನಾವು ಇದಕ್ಕೆ 10% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ 6 ಮಂತ್ಸ್ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಬೇಕು. ಸೊ 600 ಬರುತ್ತೆ. ನೆಕ್ಸ್ಟು ಮೆಟೀರಿಯಲ್ ಅಟ್ ಸೈಟ್, ಸೊ ಅಟ್ ದ ಎಂಡಲ್ಲಿ ಎಷ್ಟು ಅಂತ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 9,000. ಪ್ಲ್ಯಾಂಟ್ ಅಟ್ ಸೈಟ್, ಸೊ ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ ಹೇಗೆ ನಮಗೆ 35,100 ಬಂತು ಅಂತ. ಸೊ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್, ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 6 lakh. ವರ್ಕ್ ಅನ್ಸರ್ಟಿಫೈಡ್ 6,000. ಸೊ ಟೋಟಲ್ 6,06,000. ಸೊ ನಾವು ಕಾಂಟ್ರಾಕ್ಟ್ ಅಕೌಂಟ್ ಟೋಟಲ್ ಮಾಡಿದಾಗ ನಮಗೆ 6,77,700 ಬರುತ್ತೆ. ಸೊ ನೋಷನಲ್ ಪ್ರಾಫಿಟ್ 62,700. ಸೊ ಅದರಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ವರ್ಕಿಂಗ್ ನೋಟ್ ನಂಬರ್ 3 ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, ಹೌ ಮಚ್ ಅಮೌಂಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬಂದಿರೋದು 33,440. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕೆ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಇದು ಕಂಪ್ಲೀಷನ್ ಕಾಂಟ್ರಾಕ್ಟ್ ಅಲ್ಲ. ಸೊ ಇನ್ನು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಆಗದೇ ಇರೋದ್ರಿಂದ ನಾವು ಸಮ್ ಕಂಟಿಂಜೆನ್ಸಿ ಪರ್ಪಸ್ಗೋಸ್ಕರ ರಿಸರ್ವನ್ನು ನಾವು ಕ್ರಿಯೇಟ್ ಮಾಡಿ ಇಡ್ತೀವಿ. ಸೊ 62,700 ಮೈನಸ್ 33,400 ಮಾಡಿದಾಗ ನಿಮಗೆ ರಿಮೈನಿಂಗ್ ಬ್ಯಾಲೆನ್ಸು 29,260. ಸೊ ಟೋಟಲ್ ವ್ಯಾಲ್ಯೂ 62,700, 62,700. ಸೊ ಈ ಥರ ಫಸ್ಟು ಕಾಂಟ್ರಾಕ್ಟ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾಂಟ್ರಾಕ್ಟ್ ಅಕೌಂಟ್ ಆದಮೇಲೆ ನೆಕ್ಸ್ಟ್ ನಾವು ಸೇಮ್ ಪ್ರಾಬ್ಲಮ್ಗೆ ಈಗ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟನ್ನು ಕೂಡ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಕಾಲಮ್ ಹಾಕೋಣ. ಸೊ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ತುಂಬ ಸಿಂಪಲ್ಲು, ತುಂಬ ಟಫ್ ಏನಿಲ್ಲ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಮಾಡೋದು. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ನೋಡಿ ಶೇರ್ ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಆ ಡೇಟ್ ಏನು ಕೊಟ್ಟಿದ್ದಾರೆ ಆ ಡೇಟ್ಗೆ ಎಂಟ್ರಿ ಮಾಡಿ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಫಸ್ಟ್ ಅಸೆಟ್ ಸೈಡ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,02,000. ಸೊ ನೀವು ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಪ್ರಾಬ್ಲಮನ್ನು ಬರ್ತ್ಕೊಂಡು ಆದಮೇಲೆ ನೀವು ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಫಸ್ಟ್ ಪ್ರಾಬ್ಲಮ್ ಬರ್ಕೊಂಡು ನಾನು ಎಂಟ್ರಿ ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಕ್ಯಾಶ್, ಇದು ಕೂಡ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 27,000. ನೆಕ್ಸ್ಟ್ ಪ್ಲ್ಯಾಂಟ್ ಅಟ್ ಸೈಟ್. ಸೊ ಪ್ಲ್ಯಾಂಟ್ ಅಟ್ ಸೈಟ್ ನಾವೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ 35,100. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವುದೆಲ್ಲ ಇರುತ್ತೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಅದನ್ನು ಕೂಡ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪ್ಲ್ಯಾಂಟ್ ಅಟ್ ಸ್ಟೋರ್ಸ್. ಸೊ ರಿಟರ್ನ್ ಟು ಸ್ಟೋರ್ಸ್ 11,400. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಆಲ್ರೆಡಿ ಮಾಡಿರ್ತೀವಿ, ಒಂದ್ಸಲ ಚೆಕ್ ಮಾಡಿ. ಮೆಟೀರಿಯಲ್ಸ್ ಅಟ್ ಸೈಟ್, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಮೆಟೀರಿಯಲ್ಸ್ 9,000. ಸೊ ಅದನ್ನು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ನಮಗೆ ಅಮೌಂಟ್ ಎಷ್ಟಿದೆ ಅಂದರೆ 6,06,000 rupees ಇದೆ. ವರ್ಕ್ ಇನ್ ಪ್ರೋಗ್ರೆಸ್ ಮೀನ್ಸ್ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ಕೂಡ ಟೋಟಲ್ ತೊಗೊಳ್ಳಿ. ವರ್ಕ್ ಇನ್ ಪ್ರೋಗ್ರೆಸ್ 6,06,000 ಲೆಸ್. ಸೊ ಕಾಂಟ್ರಾಕ್ಟ್ ಎಷ್ಟು ಕ್ಯಾಶ್ ರಿಸೀವ್ಡ್ ಮಾಡ್ಕೊಂಡಿದ್ದಾರೆ ಕಾಂಟ್ರಾಕ್ಟಿಯಿಂದ ಕಾಂಟ್ರಾಕ್ಟರು, ಆ ಅಮೌಂಟನ್ನು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಕ್ಯಾಶ್ ರಿಸೀವ್ಡ್
4,80,000 ಇದೆ. ಸೊ 4,80,000 ಲೆಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ 1,26,000 ಬರುತ್ತೆ. ಸೊ ಈ 1,26,000ಇಂದ ಲೆಸ್ ರಿಸರ್ವ್, ಬ್ಯಾಲೆನ್ಸಿಂಗ್ ಫಿಗರ್ ರಿಸರ್ವ್ ಇರುತ್ತಲ್ವಾ, ಸೊ ಆ ರಿಸರ್ವನ್ನು ಕೂಡ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 96,740. ಸೊ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಕ್ಯಾಶ್ ಕೂಡ ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಪ್ಲಾಂಟೆಡ್ ಸೈಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟೆಡ್ ಸೈಟ್ ಎಷ್ಟು, ಪ್ಲಾಂಟೆಡ್ ಸ್ಟೋರ್ಸ್, ಸೊ ರಿಟರ್ನ್ ಟು ಸ್ಟೋರ್ಸ್ ಎಷ್ಟು ಅಂತ ಹಾಕ್ಕೊಳ್ಬೇಕು. ಮೆಟೀರಿಯಲ್ಸ್ ಅಟ್ ಸೈಟ್, ವರ್ಕ್ ಇನ್ ಪ್ರೋಗ್ರೆಸ್, ಸೊ ವರ್ಕ್ ಇನ್ ಪ್ರೋಗ್ರೆಸ್ 6,06,000 ಬರುತ್ತೆ, ಲೆಸ್ ಕ್ಯಾಶ್ ರಿಸೀವ್ಡ್ 4,80,000, ಲೆಸ್ ರಿಸರ್ವ್ 29,260 ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ 96,740. ಸೊ ಕಮ್ ಟು ದ ಲಯಬಿಲಿಟಿ ಸೈಡ್. ಸೊ ಲಯಬಿಲಿಟಿ ಸೈಡಲ್ಲಿ ಯಾವ್ದು ಅಂತ ಚೆಕ್ ಮಾಡೋಣ. ಫಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ 2,40,000. ಶೇರ್ ಕ್ಯಾಪಿಟಲ್ 2,40,000. ಸೊ ನಮ್ಗೆ ಇನ್ನೂ ಒಂದು ಲಯಬಿಲಿಟಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಎಷ್ಟು ಕೊಟ್ಟಿದ್ದಾನೆ, 24,000. ಸೊ 24,000 ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವುದಿದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ, ವರ್ಕಿಂಗ್ ನೋಟ್ ನಂಬರ್ 3. ಸೊ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ 33,440 ಲೆಸ್ ಅಬ್ನಾರ್ಮಲ್ ಲಾಸ್ 16,200. ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಎರಡೂ ಕೂಡ ಅಬ್ನಾರ್ಮಲ್ ಲಾಸನ್ನು ನಮ್ಮ ಒಂದು ಪ್ರಾಫಿಟಿಂದ ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 17,240. ಸೊ ಟೋಟಲ್ ಮಾಡಿದಾಗ ನಮ್ಮ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 2,81,240. 2,81,240. ಸೊ ನೋಡಿ, ಬ್ಯಾಲೆನ್ಸ್ ಶೀಟ್ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬ್ಯಾಲೆನ್ಸ್ ಶೀಟ್ as on 31st/12/2008. So first come to the asset side. Land and building 1,02,000. ಸೊ ಈ ಒಂದು ವ್ಯಾಲ್ಯೂಸ್ ನಮ್ಮ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಕ್ಯಾಶ್ 27,000, ಇದು ಕೂಡ ಪ್ರಾಬ್ಲಮಲ್ಲೇ ಇನ್ಫಾರ್ಮೇಷನ್ಸ್ ಇದೆ. ಪ್ಲಾಂಟೆಡ್ ಸೈಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಎಷ್ಟು ಅಂತ. ಸೊ 35,100. ಪ್ಲಾಂಟ್ ಅಟ್ ಸ್ಟೋರ್ಸ್, ದಟ್ ಮೀನ್ಸ್ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್, ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ 11,400 ನಾವು ರಿಟರ್ನ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಮೆಟೀರಿಯಲ್ಸ್ ಅಟ್ ಸೈಟ್ 9,000. ಸೊ ಇದು ಮೂರು ಕೂಡ ನಮಗೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಆ್ಯಂಡ್ ಮೆಟೀರಿಯಲ್ಸ್. ಸೊ ಆ ಕ್ಲೋಸಿಂಗ್ ವ್ಯಾಲ್ಯೂಸಲ್ಲೇ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ವರ್ಕ್ ಸರ್ಟಿಫೈಡ್ ಪ್ಲಸ್ ಅನ್ಸರ್ಟಿಫೈಡ್ ಟೋಟಲ್ ಅಮೌಂಟ್ ಏನಿರುತ್ತೆ 6,06,000 ಲೆಸ್ ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 4,80,000. ಸೊ 6,06,000 ಮೈನಸ್ 4,80,000 ಮಾಡಿದಾಗ 1,26,000 ಬರುತ್ತೆ. ಲೆಸ್ ರಿಸರ್ವ್ 29,260. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 96,740. ಸೊ ಲಯಬಿಲಿಟಿ ಸೈಡ್ ಬಂದಾಗ ಶೇರ್ ಕ್ಯಾಪಿಟಲ್ 2,40,000, ಕ್ರೆಡಿಟಾರ್ಸ್ 2,24,000. ಸೊ ಎರಡೂ ಲಯಬಿಲಿಟೀಸನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಎರಡೂ ಹಾಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ P&L ಅಕೌಂಟ್, ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್. ಸೊ 33,400 ಕ್ರೆಡಿಟ್ ಮಾಡಿರೋ ವ್ಯಾಲ್ಯೂಸನ್ನು ತೊಗೊಳ್ತೀವಿ. ಸೊ ಆ ಪ್ರಾಫಿಟಿಂದ ಲೆಸ್ ಅಬ್ನಾರ್ಮಲ್ ಲಾಸ್ 16,200. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 17,240. ಸೊ ಎರಡನ್ನೂ ಟೋಟಲ್ ಮಾಡಿದಾಗ ನಿಮ್ಮ ಬ್ಯಾಲೆನ್ಸ್ ಶೀಟ್ ಎಷ್ಟು ಟ್ಯಾಲಿ ಆಗುತ್ತೆ ಅಂದರೆ 2,81,240. ಸೊ ಈ ಥರ ನಿಮ್ಮ ಒಂದು ಯೂನಿವರ್ಸಿಟಿಯಲ್ಲಿ 15 ಮಾರ್ಕ್ಸ್ ಕೇಳೋ ಅಂಥ ಪ್ರಾಬ್ಲಮ್ಮು ಕಾಂಟ್ರಾಕ್ಟ್ ಅಕೌಂಟ್ ಪ್ಲಸ್ ಬ್ಯಾಲೆನ್ಸ್ ಶೀಟ್ ಎರಡೂ ಕೂಡ ಮಾಡಬೇಕು. ಸೊ ನಾನು ಫಸ್ಟ್ ಮೆಥಡಲ್ಲಿ ನಿಮಗೆ ಜಸ್ಟ್ ಕಾಂಟ್ರಾಕ್ಟ್ ಅಕೌಂಟನ್ನೇ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದೊಂದು ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ 15 ಮಾರ್ಕ್ಸ್ಗೆ ಆ ಥರ ಪ್ರಾಬ್ಲಮ್ ಆದರೂ ಕೇಳ್ಬೋದು. ಇಲ್ಲ ಕಾಂಟ್ರಾಕ್ಟ್ ಅಕೌಂಟ್ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದಾಗ ನಿಮ್ಮ ಒಂದು ಪ್ರಾಬ್ಲಮಲ್ಲಿ ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ. ಸೊ ಆ ಇನ್ಫಾರ್ಮೇಷನ್ಸನ್ನು ಇಟ್ಕೊಂಡು ನೀವು ಕಾಂಟ್ರಾಕ್ಟ್ ಅಕೌಂಟ್ ಪ್ಲಸ್ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು.